ಎಷ್ಟೋ ವರ್ಷದಿಂದ ನೀವು ಏನೇ ಹಚ್ಚಿದ್ರು ಏನೇ ಮಾಡಿದ್ರು ನಿಮ್ಮ ಹೇರ್ ಲಾಸ್ ಆಗಿರಲಿ, ಸ್ಕಿನ್ ರಿಲೇಟೆಡ್ ಇಶ್ಯೂ ಆಗಿರಲಿ, ಪಿಗ್ಮೆಂಟೇಷನ್, ಬಂಗು, ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಏನೇ ಆಗಲಿ, ನಿಮ್ಮ ಸ್ಕಿನ್ ರಿಲೇಟೆಡ್ ಏನೇ ಇಶ್ಯೂ ಆಗಿರಲಿ, ಎಷ್ಟೋ ವರ್ಷದಿಂದ ಏನೇ ಕ್ರೀಮ್ಸ್ ಹಚ್ಚಿದ್ರು, ಯಾವ ಹಾಸ್ಪಿಟಲ್ ತೋರಿಸಿದ್ರು, PRP ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಸೋತ್ ಹೋಗಿದ್ರೆ ಈ ಒಂದು ಬಯೋಟಿನ್ ಲಡ್ಡುನ ನೀವು ಮಾಡಿ ತಿಂದು ನೋಡಿ. ಜಸ್ಟ್ 1 ಮಂತಲ್ಲೇ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ನನಗೆ ನನ್ನ ಪ್ರಾಬ್ಲಮ್ ಎಷ್ಟೋ ಹಂತಕ್ಕೆ ಕಡಿಮೆ ಆಗಿದೆ, ನಾನು ಇಷ್ಟು ದಿನ ಯಾಕೆ ಈ ಬಯೋಟಿನ್ ಲಡ್ಡುನ ಟ್ರೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಪಶ್ಚಾತ್ತಾಪ ಪಡ್ತೀರಾ. ಹೇರ್ ಲಾಸ್, ವೆಯ್ಟ್ ಲಾಸ್, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್, ಪಿಗ್ಮೆಂಟೇಷನ್ ಆಗಿರಲಿ, ಹೈಪರ್ ಪಿಗ್ಮೆಂಟೇಷನ್, ಮೆಲಾಸ್ಮಾ, ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್, ಆಕ್ನಿ ಸ್ಕಾರ್ಸ್ ಆಗಿದ್ರೆ, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ PCOD, PCOS ಎಲ್ಲ ಪ್ರಾಬ್ಲಮ್ಸನ್ನು ಇದೊಂದು ಬಯೋಟಿನ್ ಲಡ್ಡು ಇಂದ ಫಿಕ್ಸ್ ಮಾಡ್ಬೋದು ಅಂದರೆ ನಂಬ್ತೀರಾ? ಹೌದು ಕಣ್ರಿ, ಈ ಬಯೋಟಿನ್ ಲಡ್ಡುನ ನೀವು ದಿನಕ್ಕೆ 1 ತಿಂದರೆ ಸಾಕು, ನಿಮ್ಮ ಎಲ್ಲ ಪ್ರಾಬ್ಲಮ್ಸನ್ನು ಮರೆತು ಹಾಯಾಗಿ ಲೈಫನ್ನು ಲೀಡ್ ಮಾಡ್ಬೋದು. ಸೊ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೀಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಬಯೋಟಿನ್ ಲಡ್ಡು. ಹೇರ್ ಗ್ರೋತ್ ಅನ್ನ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಅನ್ನ ಲಾಸ್ ಮಾಡುತ್ತೆ, ಸ್ಕಿನ್ ಅನ್ನ ಗ್ಲಾಸ್ ಸ್ಕಿನ್ ತರ ಗ್ಲೋಯಿಂಗ್ ಸ್ಕಿನ್ ಮಾಡುತ್ತೆ ಈ ಸೀಕ್ರೆಟ್ ಲಡ್ಡು. ಸಿಂಪಲ್ ಆಗಿ ಮನೆಯಲ್ಲೇ ಬರೀ 30 ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡ್ಬೋದು. ಇದರ ಅಮೇಜಿಂಗ್ ಬೆನಿಫಿಟ್ಸ್ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಸಿಗುತ್ತೆ. ಇದರ ರಿಸಲ್ಟ್ಸ್ ಏನಂದ್ರೆ ನಿಮ್ಮ ಹೇರ್ ಗ್ರೋತ್ ಅನ್ನ ಬೂಸ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅನ್ನ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಿರಲಿ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಒಳಗಡೆಯಿಂದ ಹೀಲ್ ಮಾಡ್ತಾ ಬರುತ್ತೆ. ನಮಗೆ ಮೇನ್ಲಿ ಬೇಕಾಗಿರೋದೇ ನಮ್ಮ ಬಾಡಿ ಒಳಗಡೆಯಿಂದ ಹೀಲ್ ಆಗಬೇಕು. ಆ ಕೆಲಸವನ್ನ ಈ ಒಂದು ಬಯೋಟಿನ್ ಲಡ್ಡು ಮಾಡಿ ಮುಗಿಸುತ್ತೆ. ಇದೊಂದು ಬಯೋಟಿನ್ ಲಡ್ಡುನ ನೀವು ಡೈಲಿ ಒಂದೊಂದು ಇಂಟೇಕ್ ಮಾಡಿದ್ರೆ ನಿಮಗೆ ಮತ್ತಿನ್ಯಾವ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಕಾಗೋದಿಲ್ಲ. ಇದನ್ನ ಹೇಗೆ ಮಾಡೋದು, ಇದನ್ನ ಯಾರೆಲ್ಲ ತಗೋಬೇಕು, ಯಾಕೆ ತಗೋಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅವನ್ನ ಹೇಳ್ತೀನಿ. ಅದಕ್ಕೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ. ನಾನು ಈ ಲಡ್ಡುನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ ಬೈ ಮಾಡಿ. ಪ್ರಿಪರೇಷನ್: ಒಂದು ಬಾಣಲಿಗೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕು ನಮಗೆ ಫ್ಲ್ಯಾಕ್ಸ್ ಸೀಡ್ಸ್. ಫ್ಲ್ಯಾಕ್ಸ್ ಸೀಡ್ಸ್ ನಮ್ಮ ಹೇರ್ಸ್ ಆ್ಯಂಡ್ ಸ್ಕಿನ್ ಓವರ್ ಆಲ್ ಹೆಲ್ತಿಗೆ ಎಷ್ಟು ಒಳ್ಳೇದಂದ್ರೆ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ವಿಡಿಯೋ ಪೂರ್ತಿನೇ ಹೇಳ್ಬೋದು. ಅಷ್ಟು ಒಳ್ಳೆ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಇದ್ರೊಳಗೆ ನಿಮ್ಮ ಸ್ಕಿನ್ಗೆ ಒಳ್ಳೆ ಆಯಿಲ್ ಅನ್ನ ರಿಲೀಸ್ ಮಾಡುತ್ತೆ, ಬಾಡಿ ಒಳಗಡೆಯಿಂದ ನಿಮ್ಮ ಹೇರ್ಸ್ ಆ್ಯಂಡ್ ಸ್ಕಿನ್ ಅನ್ನ ನರಿಶ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಬಯೋಟಿನ್, ಜಿಂಕ್, ಆಂಟಿ ಆಕ್ಸಿಡೆಂಟ್ಸ್. ಇದು ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಸ್ಗೆ ವರದಾನ. ಯಾಕಂದ್ರೆ ಇದು ತುಂಬಾ ಅಫೋರ್ಡಬಲ್ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರುವಂತ ಫುಡ್. ನ್ಯಾಚುರಲಿ ನಿಮ್ಮ ಸ್ಕ್ಯಾಲ್ಪ್ ಅನ್ನ ನರಿಶ್ಮೆಂಟ್ ಮಾಡುತ್ತೆ. ಇದನ್ನ ನೀವು ತಿನ್ಲೇಬೇಕು. ಕೆಲವರಿಗೆ ಲಡ್ಡು ಇಷ್ಟ ಆಗಲ್ಲ ಅಂತವ್ರು ಇದರ ಚಟ್ನಿನೂ ಮಾಡ್ಕೊಳ್ಬಹುದು. ಗುರಳ್ ಚಟ್ನಿ ಹೇಗ್ ಮಾಡ್ತಿರಲ್ಲ, ಸೇಮ್ ಗುರಳ್ ಬದಲಿಗೆ ಫ್ಲ್ಯಾಕ್ಸ್ ಸೀಡ್ಸ್ ಅನ್ನ ಹಾಕೊಳ್ಬೇಕು ಅಷ್ಟೇ. ಡಿಫ್ರೆನ್ಸ್ ಏನು ಇಲ್ಲ, ಸೇಮ್ ಹಾಗೆ ಗುರಳ್ ಚಟ್ನಿನೇ ತಿನ್ನಂಗ ಅನ್ಸುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಪಾಪ್ ಅಪ್ ಆಗೋವರೆಗೂ, ಚಟ್ಪಟ್ ಚಟ್ಪಟ್ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಸೆಕೆಂಡ್ ಇಂಗ್ರೀಡಿಯೆಂಟ್ ಬೇಕು ನಮಗೆ ಕರಿ ಎಳ್ಳು. ಬಿಳಿ ಎಳ್ಳನ್ನು ತಗೊಳ್ಬೋದು, ಬಟ್ ಕರಿ ಎಳ್ಳೆ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಸ್ಗೆ ತುಂಬ ಒಳ್ಳೆಯದು. ಟೇಸ್ಟಲ್ಲಿ ಸ್ವಲ್ಪ ಕಹಿ ಇರುತ್ತೆ, ಬಟ್ ಅದಕ್ಕೆ ಕಾಂಪ್ರಮೈಸ್ ಆಗಲೇಬೇಕು. ಬಿಳಿ ಎಳ್ಳಿಗಿಂತ 10 ಪಟ್ಟು ಜಾಸ್ತಿ ನ್ಯೂಟ್ರಿಷನ್ ಇರುತ್ತೆ ಇದ್ರೊಳಗಡೆ. ಅದಕ್ಕೆ ಕರಿ ಎಳ್ಳನ್ನು ತಗೊಂಡಿದ್ದೀನಿ. ನಿಮಗೆ ತಿನ್ನಕ್ಕೆ ಇಷ್ಟ ಆಗಲ್ಲ, ನಮಗೆ ಕಹಿ ಆಗೋದಿಲ್ಲ ಅಂತಂದರೆ ನೀವು ಬಿಳಿ ಎಳ್ಳನ್ನೇ ತಗೊಳ್ಬೋದು. 50 ಗ್ರಾಮ್ ಕರಿ ಎಳ್ಳನ್ನು ತಗೊಂಡು ಅದು ಕೂಡ ಚಟ್ಪಟ್ ಚಟ್ಪಟ್ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಕರಿ ಎಳ್ಳು ಇಟ್ಸ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಷನ್ ಆ್ಯಂಡ್ ಐರನ್ ರಿಚ್ ಆಗಿರುವಂಥ ಫುಡ್. ಇದರಲ್ಲಿ ಐರನ್ ರಿಚ್ ಆಗಿರುತ್ತೆ. ಇದು ಹೇರ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ. ಮತ್ತೆ ಬಯೋಟಿನ್ ಏನ್ ತಿಂತಾ ಇದೀವಲ್ಲ ನಾವು, ಆ ಬಯೋಟಿನ್ ಅನ್ನ ಅಬ್ಸಾರ್ಪ್ಷನ್ ಅನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಹೇರ್ಸ್ ಅನ್ನ ನರಿಶ್ ಮಾಡುತ್ತೆ. ನಿಮ್ಮ ಸ್ಕಿನ್ ಅಂಡ್ ಹೇರ್ಸ್ಗೆ ಅಂತೂ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಚಟ್ಪಟ್ ಅಂತ ಸೌಂಡ್ ಬಂದ್ಮೇಲೆ ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. 1 ಕಪ್ ಕರಿಬೇವಿನ ಸೊಪ್ಪು. ಡ್ರೈ ಇರೋದು ತಗೊಳ್ಬೋದು, ಹಸಿದಿರೋದು ತಗೊಳ್ಬೋದು. ನಾನಿಲ್ಲಿ ಹಸಿದನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಹಸಿ ಸೊಪ್ಪನ್ನ ತಗೊಂಡಿದ್ದೀನಿ. ಡ್ರೈ ರೋಸ್ಟ್ ಆಗೋವರೆಗೂ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಅದನ್ನ. ನಮ್ಮ ಹೇರ್ ಗ್ರೋತ್ ಆ್ಯಂಡ್ ವೇಟ್ ಮ್ಯಾನೇಜ್ಮೆಂಟ್ಗಂತೂ ಹೇಳಿ ಮಾಡಿಸಿದ್ದು. ಎಸೆನ್ಷಿಯಲ್ ವಿಟಮಿನ್ ಸಿಗುತ್ತೆ ಇದ್ರೊಳಗಡೆ. ವಿಟಮಿನ್ A, B, C, K ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಇದೆ. ಇದು ನಿಮ್ಮ ಹೇರ್ ಗ್ರೋತ್ ಅನ್ನ 10 ಪಟ್ಟು ಜಾಸ್ತಿ ಮಾಡುತ್ತೆ.
ಇದನ್ನ ಕೂಡ ಹುರ್ಕೊಂಡು ಅದೇ ಪ್ಲೇಟ್ಗೆ ತಗೊಳ್ಳಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬೇಕು ಬಾದಾಮಿ. 50 ಗ್ರಾಮ್ ಇಲ್ಲಿ ಬಾದಾಮಿ ತಗೊಂಡಿದ್ದೀನಿ ನಾನು. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದ್ರ ಒಳಗಡೆ ಇರುವಂತ ಆಯಿಲ್ ನಮ್ಮ ಸ್ಕಿನ್ ಅಂಡ್ ಸ್ಕ್ಯಾಲ್ಪ್ನ ಒಳಗಡೆಯಿಂದ ನರಿಶ್ ಮಾಡುತ್ತೆ. ನಿಮ್ಮ ಸ್ಕಿನ್ ಗ್ಲೋನ 10 ಪಟ್ಟು ಜಾಸ್ತಿ ಮಾಡುತ್ತೆ. ಬರೀ ಇಷ್ಟೇ ಅಲ್ಲ, ಸನ್ ಡ್ಯಾಮೇಜ್ ನಿಂದ ಪ್ರೊಟೆಕ್ಟ್ ಮಾಡುವಂತ ಪವರ್ ಹೊಂದಿದೆ. ಟ್ಯಾನಿಂಗ್ ಆಗಿದೆಯಾ ಆರ್ ಸನ್ ಬರ್ನ್ ಆಗಿದೆಯಾ ಅಥವಾ ಸೂರ್ಯನ ಕಿರಣಗಳಿಂದ ಆಗಿರುವಂತ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಲಿ, ಬಾದಾಮಿಯನ್ನ ನೀವು ಡೈಲಿ ತಿಂತಾ ಹೋದ್ರೆ ನಿಮ್ಗೆ ಇನ್ಮೇಲೆ ಕೂಡ ಆ ಪ್ರಾಬ್ಲಮ್ಸ್ ಬರೋದಿಲ್ಲ. ಇನ್ನೇನು ಹೋಗಿದ್ರೆ ಆ ಪ್ರಾಬ್ಲಮ್ಸ್ನ ಕೂಡ ನೀವು ಫಿಕ್ಸ್ ಮಾಡ್ಕೊಳ್ಬೋದು. ಒಳಗಡೆ ಎಷ್ಟು ಅಮಿನೋ ಆಸಿಡ್ಸ್ ಇದೆ ಅಂದ್ರೆ ನಿಮ್ಮ ಸ್ಕಿನ್ ಅಂಡ್ ಹೇರ್ಸ್ ಅನ್ನ ಒಳಗಡೆಯಿಂದಾನೇ ಶೈನ್ ಆಗೋ ಹಾಗೆ ಮಾಡುತ್ತೆ. ಬಾಡಿ ಒಳಗಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅದನ್ನ ಕೂಡ ಟ್ರೀಟ್ ಮಾಡುತ್ತೆ. ಫಿಫ್ತ್ ಇಂಗ್ರೀಡಿಯೆಂಟ್ 50 ಗ್ರಾಮ್ನಷ್ಟು ಕಾಜು. ಇದನ್ನ ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಅದೇ ಪ್ಲೇಟಿಗೆ ತಗೊಳ್ಳಿ. ಕಾಜು ಕೂಡ ನಿಮ್ಮ ಸ್ಕಿನ್ಗೆ, ನಿಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ನ ಅವಶ್ಯಕತೆನೇ ಬೀಳಲ್ಲ. ಅಷ್ಟು ವಿಟಮಿನ್ಸ್, ಅಮಿನೋ ಆಸಿಡ್ಸ್ ಇದರಿಂದ ನಿಮ್ಗೆ ಸಿಗತ್ತೆ. ನಿಮ್ಮ ಸ್ಕಿನ್ ಮೇಲೆ ನೀವ್ ಏನು ಹಚ್ಚಿಲ್ಲ ಅಂದ್ರೂ ಈ ಒಂದು ಲಡ್ಡು ತಿಂದ್ರೆ ಸಾಕು, 10 ಪಟ್ಟು ಜಾಸ್ತಿ ಗ್ಲೋ ಕಾಣೋದಕ್ಕೆ ಶುರು ಆಗುತ್ತೆ. ಯಾರೆಲ್ಲ ನಿಜವಾಗ್ಲೂ ಆನೆಸ್ಟ್ ಆಗಿ ಹೋಮ್ ರೆಮಿಡೀಸ್ ನ ಫಾಲೋ ಮಾಡ್ತಿರೋ ಅವ್ರೇನಾದ್ರೂ ಈ ಲಡ್ಡುನ ಡೈಲಿ ಇಂಟೇಕ್ ಮಾಡ್ತಾನೆ ಆ ಹೋಮ್ ರೆಮಿಡೀಸ್ ನ ಮಾಡಿದ್ರೆ 2 ವಾರದಲ್ಲಿ ಸಿಗೋಂತ ರಿಸಲ್ಟ್ ಬರೀ 1 ವಾರದಲ್ಲಿ ಸಿಗತ್ತೆ. ಇದನ್ನ ಸೂಪರ್ ಫುಡ್ ಅಂತಾರೆ. ಇದು ಬರೀ ನಟ್ಸ್ ಅಂಡ್ ಸೀಡ್ಸ್ ಅಲ್ಲ, ಇದು ಸೂಪರ್ ನಟ್ಸ್ ಅಂಡ್ ಸೂಪರ್ ಸೀಡ್ಸ್. ಇದನ್ನ ತಿಂದ ತಕ್ಷಣ ಎಷ್ಟು ಎನರ್ಜಿ ಬರುತ್ತೆ ಅಂದ್ರೆ ಇದನ್ನ ನೀವು ತಿನ್ಬೇಕು, ತಿಂದು ಆ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೋಬೇಕು ನೀವು. ಇದೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತಗೊಳ್ಳಿ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಆಗ್ಲೇ ಹುರಿದಿದ್ವಲ್ಲ ಅದೇ ಪಾತ್ರೆಗೆ 1 ಟೀ ಸ್ಪೂನ್ ತುಪ್ಪವನ್ನು ತಗೊಳ್ಳಿ. ತುಪ್ಪ ತಿಂದರೆ ಮೈ ಬರುತ್ತೆ, ಲೈಕ್ ದಟ್. ತುಪ್ಪದೊಳಗಡೆ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ವಿಟಮಿನ್ಸ್ ಇರುತ್ತೆ. ಆ ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ವಿಟಮಿನ್ಸ್ ನಮ್ಮ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೋಂಟ್ ವರಿ, ತುಪ್ಪವನ್ನು ತಿಂತೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ಬೇಡಿ, ಆವಾಗ ಪ್ರಾಬ್ಲಮ್ ಆಗೋದಂತರೂ ಸತ್ಯ. ನೆಕ್ಸ್ಟ್ ಇದಕ್ಕೆ ಡಿಸೈಡೆಡ್ ಖರ್ಜೂರವನ್ನು ಹಾಕೊಳ್ಳಿ. ಸೀಡ್ಸ್ ಎಲ್ಲ ತೆಗೆದು ನೀಟಾಗಿ ಖರ್ಜೂರವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಮಚೆಯಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತೀನಿ ಅಂದ್ರೂ ಇನ್ನೂ ಒಳ್ಳೆಯದು, ಬೇಗ ಆಗುತ್ತೆ. ಅದಕ್ಕೀಗ ನಾವು ಈಗಾಗಲೇ ರುಬ್ಕೊಂಡು ಇಟ್ಕೊಂಡಿರೋವಂಥ ಉಂಡೆ ಮಿಕ್ಸ್ಚರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕೈ ಹಾಕಿ ಉಂಡೆ ಕಟ್ಟೋವಷ್ಟು ಉಗುರು ಬೆಚ್ಚಗಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಫಸ್ಟ್ ಅದನ್ನು ಕಲಿಸ್ಕೊಂಡಾದ್ಮೇಲೆ ಒಂದು 100 ಗ್ರಾಮ್ನಷ್ಟು ಜೇನುತುಪ್ಪವನ್ನು ಹಾಕೊಳ್ಳಿ. ನಾವಿಲ್ಲಿ ಯಾವುದೇ ಸಕ್ಕರೆ, ಬೆಲ್ಲ ಏನನ್ನೂ ಬಳಸ್ತಾ ಇಲ್ಲ. ಹಾಗಾಗಿ ಇದು ವೆಯ್ಟ್ ಲಾಸ್ ಆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವೆಯ್ಟ್ ಲಾಸ್ ಜೊತೆಗೆ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ. ವಿಟಮಿನ್ಸ್ ಏನಾದರೂ ಡಿಫಿಷಿಯನ್ಸಿ ಆಗಿದ್ರೆ ಅದು ಕವರ್ ಆಗುತ್ತೆ. ಹಾಗೆ ನಿಮ್ಮ ಕೂದಲು ಏನಾದರೂ ಉದುರ್ತಾ ಇದ್ದರೆ, ಗುಚ್ಚೆನೆ ಕಿತ್ಕೊಂಡು ಬರ್ತಾ ಇದ್ರೆ, ಈ ಉಂಡೆನ ನೀವು ದಿನಕ್ಕೆ 1 ತಿಂದರೆ ಸಾಕು. ದಿನಕ್ಕೆ 1ರಿಂದ 2 ತಿಂದರೆ ಸಾಕು. ಜಸ್ಟ್ ವಿತಿನ್ 7 ಡೇಸಲ್ಲಿ, ನಾನು ಚಾಲೆಂಜ್ ಮಾಡ್ತೀನಿ ಇದನ್ನು, ವಿತಿನ್ 7 ಡೇಸಲ್ಲಿ ನೀವು ಕೌಂಟ್ ಮಾಡ್ಬೋದು ಎಷ್ಟು ಕೂದಲು ಉದುರಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಕೂದಲು ಉದುರೋದು ಕಡಿಮೆ ಆಗಿಬಿಡುತ್ತೆ, ಆ ರೇಂಜಿಗೆ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ನ್ಯಾಚುರಲ್ ಆಗಿ ಕೊಲಾಜನನ್ನು ಬೂಸ್ಟ್ ಮಾಡುತ್ತೆ. 100 ಗ್ರಾಮ್ನಷ್ಟು ಪ್ಯೂರ್ ಜೇನುತುಪ್ಪವನ್ನು ತಗೊಳ್ಳಿ. ಮಾರ್ಕೆಟಲ್ಲಿ ಅಂದ್ರೆ ಈಗ ಎಲ್ಲದರಲ್ಲೂ ಸಕ್ಕರೆ ಅಥವಾ ಬೆಲ್ಲವನ್ನು ಮಿಕ್ಸ್ ಮಾಡಿರ್ತಾರೆ. 100 ಗ್ರಾಮ್ನಷ್ಟು ಪ್ಯೂರ್ ಜೇನುತುಪ್ಪವನ್ನು ಹಾಕಿ ನಿಮಗೆ ಯಾವ ಸೈಜ್ ಉಂಡೆ ಬೇಕು, ಮೀಡಿಯಮ್ ಸೈಜ್ ಆದರೆ ಮೀಡಿಯಮ್ ಸೈಜ್ ಉಂಡೆನ ಕಟ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉಂಡೆ ಕಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ಡೈಲಿ ನಾಷ್ಟ ಆದಮೇಲೆ ಒಂದು, ರಾತ್ರಿ ಊಟ ಆದಮೇಲೆ ಒಂದು, ಸೇಮ್ ಲೈಕ್ ಸಪ್ಲಿಮೆಂಟ್ ಥರನೇ ತೊಗೊಳ್ಬೇಕು. ಸಪ್ಲಿಮೆಂಟ್ ಬದಲಿಗೆ ನಾವೇ ಮನೇಲಿ ಮಾಡಿರೋವಂಥ ಸೀಡ್ಸ್ ಆ್ಯಂಡ್ ನಟ್ಸ್ಗಳ ಸಪ್ಲಿಮೆಂಟ್ ಇದು. ಇದನ್ನು ಎಲ್ಲರೂ ತಿನ್ಬೋದು, ಮೆನ್, ವುಮೆನ್, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತಿನ್ಬೋದು. ಸ್ಪೆಷಲಿ PCOS, ಹೇರ್ ಲಾಸ್ ಆಗ್ತಿರೋರು, ಆಮೇಲೆ ಸ್ಕಿನ್ ರಿಲೇಟೆಡ್ ಇಶ್ಯೂ ಇರೋರು, ತುಂಬ ಎನ್ಜಿಮ್ ಆಗ್ತಿದ್ರೆ ಡ್ಯಾಂಡ್ರಫ್ ಆಗ್ತಿದ್ರೆ, ಸ್ಕಿನ್ ರಿಲೇಟೆಡ್ ಪಿಗ್ಮೆಂಟೇಷನ್, ಬಂಗು, ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಇರೋರು ಆ್ಯಂಡ್ ವೆಯ್ಟ್ ಲಾಸ್ ಆಗಬೇಕಾಗಿರೋರು ಎಲ್ಲರೂ ತಿನ್ಬೋದು. ಎಲ್ಲರಿಗೂ ಸೇಮ್ ಬೆನಿಫಿಟ್ ಸಿಗುತ್ತೆ.
ಎಲ್ಲರ ಪ್ರಾಬ್ಲಮ್ಸ್ ಬೇರೆ ಬೇರೆ ಇರುತ್ತೆ. ಆ ಪ್ರಾಬ್ಲಮ್ಸ್ ತಕ್ಕಂಗೆನೆ ಇದು ವರ್ಕ್ ಆಗ್ತಾ ಹೋಗುತ್ತೆ. ಎಷ್ಟೋ ವರ್ಷದಿಂದ ನೀವು ಏನೇ ಹಚ್ಚಿದ್ರು ಏನೇ ಮಾಡಿದ್ರು ನಿಮ್ಮ ಹೇರ್ ಲಾಸ್ ಆಗಿರಲಿ, ಸ್ಕಿನ್ ರಿಲೇಟೆಡ್ ಇಶ್ಯೂ ಆಗಿರಲಿ, ಪಿಗ್ಮೆಂಟೇಷನ್, ಬಂಗು, ಆಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಏನೇ ಆಗಲಿ, ನಿಮ್ಮ ಸ್ಕಿನ್ ರಿಲೇಟೆಡ್ ಏನೇ ಇಶ್ಯೂ ಆಗಿರಲಿ, ಎಷ್ಟೋ ವರ್ಷದಿಂದ ಏನೇ ಕ್ರೀಮ್ಸ್ ಹಚ್ಚಿದ್ರು, ಯಾವ ಹಾಸ್ಪಿಟಲ್ ತೋರಿಸಿದ್ರು, PRP ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಸೋತ್ ಹೋಗಿದ್ರೆ ಈ ಒಂದು ಬಯೋಟಿನ್ ಲಡ್ಡುನ ನೀವು ಮಾಡಿ ತಿಂದು ನೋಡಿ. ಜಸ್ಟ್ 1 ಮಂತಲ್ಲೇ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ನನಗೆ, ನನ್ನ ಪ್ರಾಬ್ಲಮ್ ಎಷ್ಟೋ ಹಂತಕ್ಕೆ ಕಡಿಮೆ ಆಗಿದೆ, ನಾನು ಇಷ್ಟು ದಿನ ಯಾಕೆ ಈ ಬಯೋಟಿನ್ ಲಡ್ಡುನ ಟ್ರೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಪಶ್ಚಾತ್ತಾಪ ಪಡ್ತೀರಾ. ನನಗಾಗಿರೋಂಥ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ದಿನಕ್ಕೆ 30ರಿಂದ 40 ಹೇರ್ ಫಾಲ್ ಅಂತರೂ ಮಾಮೂಲಿ ಆಗ್ತಾನೆ ಇರುತ್ತೆ. ಬಟ್ ಈ ಬಯೋಟಿನ್ ಲಡ್ಡು ತಿಂದಾಗಿಂದ ಜಸ್ಟ್ ನಾನು ಎಣಿಸ್ಬೋದು, ಅದನ್ನು 5 to 4, 6, 7 ಈ ರೀತಿ ನಾನು ಎಣಿಸ್ಬೋದು. ಆ ಪ್ರಮಾಣದಲ್ಲಿ ನನ್ನ ಹೇರ್ ಫಾಲ್ ಕಡಿಮೆ ಆಗಿದೆ. ಅಲ್ಟಿಮೇಟ್ ಆಗಿ ನಿಮ್ಮ ಹೇರ್ ಫಾಲನ್ನು ರಿಡ್ಯೂಸ್ ಮಾಡ್ತಾ ಬರುತ್ತೆ. ಪ್ಲೀಸ್ ಗಿವ್ ಇಟ್ ಒನ್ಸ್ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಬೇಗ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಇದರ ಬೆನಿಫಿಟ್ ಸಿಗಲಿ, ಎಲ್ಲರೂ ಇದರ ಅಂಶವನ್ನು ಪಡ್ಕೊಳ್ಳಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ.